ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಐಟಿ-ಬಿಟಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆಂಬಲಿಸಿ ಅಕ್ಟೋಬರ್ 17ರಂದು ಬೆಳಗ್ಗೆ ಬೀದರ್ನ ಅಂಬೇಡ್ಕರ್ ವೃತ್ತದ ಬಳಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತಿದ್ದು, ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಿಗರು, ಹಿತೈಷಿಗಳು, ಸ್ವಾಭಿಮಾನಿಗಳು, ಸಮಾಜ ಬಾಂಧವರು, ಸಂವಿಧಾನ ಪರಿಪಾಲಕರು, ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಪ್ರಿಯಾಂಕ್ ಖರ್ಗೆ ಅವರಿಗೆ ಬಲ ತುಂಬಿ ಎಂದು ಮಾಜಿ ಎಂಎಲ್ಸಿ ಅರವಿಂದ್ ಕುಮಾರ್ ಅರಳಿ ಅವರು ಮಾತನಾಡಿ ಈ ಮೂಲಕ ಮನವಿ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಜನಪ್ರಿಯ ನಾಯಕರಾಗಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಎಲ್ಲಾ ಸಮುದಾಯಗಳನ್ನ ಪ್ರಗತಿ ಪಥದತ್ತ ಕೊಂಡೊಯ್ಯುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಧಾರೆಯಂತೆ ಸರ್ವರ ಏಳಿಗೆಯನ್ನ ಬಯಸಿ ಅವರ ಮಾರ್ಗದಲ್ಲಿ ಮುನ್ನಡೆಯುತ್ತಿದ್ದಾರೆ. ಆದರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಸಚಿವರು, ಸಾಮಾಜಿಕ ಸೇವೆಯಲ್ಲಿರುವ ಪ್ರಿಯಾಂಕ್ ಖರ್ಗೆ ಅವರ ಸ್ಥಾನಕ್ಕೂ ಕೂಡ ಮರ್ಯಾದೆ ನೀಡದೆ, ಕಿಂಚಿತ್ತೂ ಕಿಮ್ಮತ್ತು ನೀಡದೆ ಅವರನ್ನ ರಾಜಕೀಯ ದುರುದ್ದೇಶದಿಂದ ಟಾರ್ಗೆಟ್ ಮಾಡಿ ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಲ್ಲದೆ ತೀರಾ ವೈಯಕ್ತಿಕವಾಗಿ ಕುಟುಂಬದ ಮಹಿಳೆಯರನ್ನೂ ಕೂಡ ಬಿಡದೆ ಅಸಂವಿಧಾನಿಕವಾಗಿ ಬೈದಿರುವುದು, ಜೀವ ಬೆದರಿಕೆ ಹಾಕಿರುವುದು ಎಷ್ಟರ ಮಟ್ಟಿಗೆ ಸರಿ ಇದೆ? ಇದು ನಿಮ್ಮ ಆರ್ಎಸ್ಎಸ್ ಸಂಸ್ಕೃತಿನ? ಇದೇ ನಿಮ್ಮ ಆರ್ಎಸ್ಎಸ್ನ 100 ವರ್ಷದ ಸಾಧನೆನಾ ಎಂದು ಪ್ರಶ್ನೆ ಮಾಡಿದ್ರು. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರ ಪರ ನಾವಿದ್ದೇವೆ. ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದಿರುವ ಪತ್ರದ ಪರ ಕೂಡ ನಾವಿದ್ದೇವೆ. ಇವತ್ತು ಆರ್ಎಸ್ಎಸ್ನವರು 100 ವರ್ಷದ ವರ್ಷಾಚರಣೆ ಮಾಡ್ತಾ ಇದ್ದಾರೆ. ಆದರೆ ಅವರುಗಳ ಸಾಧನೆ, ಸಮಾಜಕ್ಕೆ ಕೊಡುಗೆ ಶೂನ್ಯವಾಗಿದೆ ಎಂದರು. ಆರ್ಎಸ್ಎಸ್ ಸಂಘ ನೋಂದಣಿಯೇ ಆಗಿಲ್ಲ. ಅನಧಿಕೃತವಾಗಿ ನಡೆಸುತ್ತಿರುವ ಈ ಸಂಘ ಯುವಕರ ಬ್ರೈನ್ ವಾಶ್ ಮಾಡುವ, ಸಮಾಜವನ್ನ ಹಿಂದುತ್ವದ ಹೆಸರಿನಲ್ಲಿ, ಜಾತಿ ತಾರತಮ್ಯ ಹೆಸರಿನಲ್ಲಿ ಒಡಕು ಮಾಡುವ ಸಂಘ ಆಗಿದೆ ಎಂದು ಆಪಾದಿಸಿದರು. ಇದೇ ವೇಳೆ ಮುಖಂಡರಾದ ಮಹೇಶ್ ಗೋರ್ನಾಳ್ ಹಾಗೂ ಅಬ್ದುಲ್ ಮನ್ನಾನ್ ಸೇಠ್ ಅವರು ಮಾತನಾಡಿ, ಸಂವಿಧಾನ ಎಲ್ಲರಿಗೂ ಕೂಡ ವಾಕ್ ಸ್ವಾತಂತ್ರ್ಯ ನೀಡಿದೆ. ಹಂಗಂದ ಬಾಯಿಗೆ ಬಂದಂಗೆ ಒಬ್ಬರನ್ನ ನಿಂದಿಸುವುದು, ಜೀವ ಬೆದರಿಕೆ ಹಾಕುವುದು ಎಷ್ಟರ ಮಟ್ಟಿಗೆ ಸರಿ? ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ನವರು ಯಾವುದೇ ಪರವಾನಗಿ ಪಡೆಯದೆ ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಆರ್ಎಸ್ಎಸ್ನ ಚಟುವಟಿಕೆ ಇನ್ನಿತರೆ ಕಾರ್ಯಕ್ರಮ ಮಾಡಬಾರದು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಅದನ್ನ ಕೆಲವು ಕಿಡಿಗೇಡಿಗಳು ತಿರುಚಿ ಅವರ ಬೆಳವಣಿಗೆ ಸಹಿಸದೆ ಅದಕ್ಕೆ ಬೇರೆ ಅಭಿಪ್ರಾಯವನ್ನ ಎಲ್ಲರ ಮೇಲೆ ಹೇರ್ತಾ ಇದ್ದಾರೆ. ಅದನ್ನ ನಾವು ವಿರೋಧಿಸುತ್ತೇವೆ ಎಂದರು. ಹಾಗಾಗಿ ವಿ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ್ ಖರ್ಗೆ, ನಾವು ಪ್ರಿಯಾಂಕ್ ಖರ್ಗೆ ಅವರನ್ನ ಬೆಂಬಲಿಸುತ್ತೇವೆ ಎನ್ನುವ ಘೋಷವಾಕ್ಯದೊಂದಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆಂಬಲಿಸಿ ಬೃಹತ್ ಪ್ರತಿಭಟನೆಯನ್ನ ಅಕ್ಟೋಬರ್ 17, 2025ರಂದು ಬೀದರ್ನ ಅಂಬೇಡ್ಕರ್ ವೃತ್ತದ ಬಳಿ ಹಮ್ಮಿಕೊಳ್ಳಲಾಗುತ್ತದೆ. ಹಾಗಾಗಿ ಅಧಿಕಾಧಿಕ ಸಂಖ್ಯೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಅನುಯಾಯಿಗಳು, ಅಭಿಮಾನಿಗಳು, ಮಹಿಳೆಯರು, ಹಿತೈಷಿಗಳು, ಸಮಾಜ ಬಾಂಧವರು, ಸಂಘ ಸಂಸ್ಥೆ ಮುಖಂಡರು ಪಾಲ್ಗೊಳ್ಳುವ ಮೂಲಕ ಅವರಿಗೆ ಬಲ ತುಂಬಿ ಎಂದು ಈ ಮೂಲಕ ಮನವಿ ಮಾಡಿದರು. ನಮಸ್ಕಾರ. ಎಲ್ಲ ಜಿಲ್ಲೆಯ ಬಂಧುಗಳಲ್ಲಿ ಒಂದು ವಿನಂತಿ, ಯಾರ್ಯಾರು ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಿಗರಿದ್ರು, ಸಂವಿಧಾನ ಬೆಂಬಲಿಗರಿದ್ರು ಅಂಥವ್ರು ಎಲ್ಲರೂ ನಾಳೆ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲ ನೀಡಕ್ಕಾಗಿ ನಾಳೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಸರ್ಕಲಲ್ಲಿ 11 ಗಂಟೆಗೆ. ತಾವು ದಯಮಾಡಿ ಯಾರ್ಯಾರು ಅಭಿಮಾನಿಗಳಿದ್ರಿ, ಸಂವಿಧಾನ ಅನುಯಾಯಿಗಳಿದ್ರಿ, ಅವರೆಲ್ಲರೂ ಕೂಡ ಅಂಬೇಡ್ಕರ್ ಸರ್ಕಲಲ್ಲಿ 11 ಗಂಟೆಗೆ ನಾಳೆ ಸರಿಯಾಗಿ ನಾಳೆ ಅಂದರೆ 17/10/2025ರಂದು ತಾವೆಲ್ಲೂ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆಂಬಲ ನೀಡಬೇಕು. ಯಾಕಂದರೆ ಈ ಘಾತಕ ಶಕ್ತಿಗಳಿಗೆ ಎದುರಿಸಬೇಕಾದ್ರೆ ಎಲ್ಲರ ಬೆಂಬಲ ಬೇಕು, ಅವಶ್ಯಕತೆ ಇದೆ. ಅದಕ್ಕೆ ದೇಶ ಉಳಿಸಬೇಕಾದ್ರೆ ಇಂಥ ದುಷ್ಟ ಶಕ್ತಿಗಳಿಗೆ ಎದುರಿಸಬೇಕಾಗಿದೆ. ಅದಕ್ಕಾಗಿ ಎಲ್ಲ ಸ್ವಾಭಿಮಾನಿ ಬಂಧುಗಳು ಹಾಜರಾಗಬೇಕಾಗಿ ಈ ಪ್ರತಿಭಟನೆ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೋತೇನೆ. ವೈರಲ್ ಆಗಿದೆ, ಅದು ನಿಜ ಇದೆ. ದಿನೇಶ್ ಎಂಬ ಹುಡುಗನ ತುಳಜಾಪುರದಿಂದ ಬಂಧನ ಮಾಡಿದ್ದಾರೆ. ಆದ್ರೆ ನಮ್ಗೆ ಅದು ಬಂಧನ ಮಾಡೋದು ನಮಗೆ ಮೇನ್ ಇಲ್ಲ. ನಮಗೆ RSSನವ್ರು ಏನು ಹಿಂದುಳಿದವ್ರಿಗೆ, ಅಲ್ಪಸಂಖ್ಯಾತರಿಗೆ, ಯಾರಿಗೆ ಅವ್ರ ಜೊತೆಗೆ ಹೋಗ್ತಾರೆ ಶಾಖದಾಗ, ಅಂಥವ್ರಿಗೆ ಏನು ಮಾನಸಿಕತೆ ಏನು ಯಾವ ರೀತಿ ಮಾನಸಿಕತೆ ಬೆಳೆಸ್ತಾ ಇದ್ದಾರೆ? ದೇಶ ವಿರುದ್ಧ, ದೇಶದ ಗೌರವ ಕಳೆಯ ಅಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅದು ಆಗಬಾರ್ದು ಅನ್ನೋದ್ರಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಅಷ್ಟು ಅವ್ರಿಗೆ ಅವಾಚ್ಯ ಶಬ್ದ ಬೈದ್ರು ಕೂಡ ಅವರು ಕಂಪ್ಲೇಂಟ್ ಮಾಡಿಲ್ಲ ಎಲ್ಲೂ. ಇದು ಸೋಮೂಟಾಗಿ ಸರ್ಕಾರ ಕ್ರಮ ಕೈಗೊಂಡು ಅರೆಸ್ಟ್ ಮಾಡಿದೆ. ನಮ್ಗೆ ಅರೆಸ್ಟ್ ಮಾಡೋದು ಮಹತ್ವ ಇಲ್ಲ. ಈ RSS ಕುತಂತ್ರ ನಡೀತಾ ಇದೆ, ದೇಶದಲ್ಲಿ ಯುವಕರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಅದು ತಪ್ಪಿಸ್ಬೇಕು. ಅವ್ರಿಗೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಏನು ಹೇಳಿಕೆ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಬೆಂಬಲವಾಗಿ ನಿಲ್ಲಬೇಕು ಅನ್ನೋ ಉದ್ದೇಶದಿಂದ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹೊರತು ಬೇರೆ ಉದ್ದೇಶ ಇಲ್ಲ.
ದೇಶ ನಮ್ಮ ಮೊದಲು, ಆ ನಂತರ ಬೇರೆ. ಡೆಫಿನೆಟ್ಲಿ ಅವರೆಲ್ಲರೂ ಏನು ಭೀತಿ ಪತ್ರ ಹಿಡ್ಕೊಂಡು ಎಲ್ಲ ನಾವು ಲವ್ RSS ಅಂತ ಮಾಡ್ತಾ ಇದ್ದಾರೆ, ಅವರು ಆತ್ಮಾನುಕೂಲ ಮಾಡ್ಕೋಬೇಕು. ಈ ದೇಶಕ್ಕಾಗಿ ಈ ಸಂಘಟನೆ ಏನು ಮಾಡಿದೆ, ಸ್ವತಂತ್ರ ಹೋರಾಟದಲ್ಲಿತ್ತ ಅಥವಾ ಸ್ವತಂತ್ರವಾಗಿ ಏನಾರ ದುಡಿದ್ರ, ಸ್ವತಂತ್ರವಾಗಿ ಯಾರ ಬಲಿ ಆದ್ರ ಅಂತ ಯಾವುದರ ಒಂದು ಉದಾಹರಣೆ. ಈಗ ನಾನು ಒಂದು ಪತ್ರಿಕೆ ಅವ್ರದ್ದು ಬರ್ತದ, ಆ ಪತ್ರಿಕೆಯಲ್ಲಿ ನೋಡಿದೆ, ಅಡ್ವರ್ಟೈಸ್ ಹಾಕಿದ್ದಾರೆ 1925ರಿಂದ 2025ವರೆಗೆ ಒಂದೊಂದು ವರ್ಷದ ಘಟನೆಗಳು ಹಾಕಿದ್ದಾರೆ. ಆ ಘಟನೆಯಲ್ಲಿ ಎಲ್ಲೂ ಕೂಡ ಈ 100 ವರ್ಷದಲ್ಲಿ ಎಲ್ಲೂ ಕೂಡ ದೇಶಕ್ಕಾಗಿ ಬಲಿದಾನ ಆಗಿದ್ದು, ದೇಶಕ್ಕಾಗಿ ಹೋರಾಟ ಮಾಡಿ ಯಾವುದೇ ಉದಾಹರಣೆಗಳಿಲ್ಲ. ಅಂತ ಒಂದು ಸಂಘಟನೆಗೆ ಯಾವ ಸಂಘಟನೆ ರಿಜಿಸ್ಟ್ರೇಷನ್ ಕೂಡ ಇಲ್ಲ ಈ ದೇಶದಾಗ, ಅಂತ ಸಂಘಟನೆಗೆ ಬೆಂಬಲ ಕೊಡ್ತಾರೆ. ಇವರಂತ ದೇಶಭಕ್ತರು ಯಾರು ಅಂತ ನಂಗೆ ಗೊತ್ತಾಗ್ತಿಲ್ಲ. ದೇಶಭಕ್ತರು ಯಾರಿಗಂತಾರೆ? ಇವ್ರು ಗೋಡ್ಸೆವಾದಿ ಅದಾರ, ಗೋಡ್ಸೆ ಬೆಂಬಲಿಗ ಅದಾರ, ಗೋಡ್ಸೆ ವಂಶಸ್ಥರು ಅದಾರ. ಅದಕ್ಕೆ ಇವರು ಮಾಡ್ತಾರೆ. ಯಾರು ಗಾಂಧಿ ವಂಶಸ್ಥರ, ಗಾಂಧಿ ಬೆಲೆ ಕೊಡ್ತಾರೆ, ಅವ್ರು ಇಂಥ ಕೆಲಸ ಮಾಡಲ್ಲ. ಯಾರು ದೇಶಕ್ಕೆ ಪ್ರೇಮ ಮಾಡಲ್ಲ, ಗಾಂಧೀಜಿ ಅವರಿಗೆ ಪ್ರೇಮ ಮಾಡಲ್ಲ ಅಂತ ವ್ಯಕ್ತಿಗಳು. ಯಾಕೆ ನಾಥರಾಮ್ ಗೋಡ್ಸೆ ಅವರು ಗಾಂಧೀಜಿ ಅವ್ರಿಗೆ ಹೊರೆತ್ವ ಮಾಡಿ ಅವ್ರಿಗೆ ಕೊಲೆ ಮಾಡಿದಂಥ ವ್ಯಕ್ತಿಯ ಒಂದು ವಂಶಸ್ಥರು ಆ ಸಂಘಟನೆ ಬಂದವರು. ಆ ಸಂಘಟನೆಯಲ್ಲಿ ಇರೋರು ಅವರು ಈ ರೀತಿ ನಾ RSS ಲವ್ ಮಾಡಿದ್ರೆ ನೀವು ದೇಶ ವಿರೋಧಿಗಳು, ದೇಶ ದ್ರೋಹಿಗಳು ಇದ್ರಿ ನೀವು ಅಂತ ನಾ ಅಂತೀನಿ. ನೋಡು ಹಾಗೆ ಎಸ್ ಭೇದ ವಾತಾವರಣ ಇತ್ತು ಇಲ್ಲೋ ಗೊತ್ತಿಲ್ಲ, ಬಟ್ ಅಲ್ಲಲ್ಲಿ ಮುಖ್ಯ ರಸ್ತೆಗಳಲ್ಲಿ, ಮುಖ್ಯ ವೃತ್ತಗಳಲ್ಲಿ ಹೂವಿನ ಸುರಿಮಳೆ ಸುರಿಸಿ ಅವ್ರಿಗೆ ಏನ್ ಸ್ವಾಗತ ಮಾಡ್ತಾ ಇದ್ರು. ಸೊ ಅದು ಯಾವ ರೀತಿ ಅಂತ ಡೆಫಿನೆಟ್ಲಿ ನಾನು ಯಾವುದೋ ಒಂದು ವಿಡಿಯೋ ಬಂದಿತ್ತು, ಒಂದು ನಿಮ್ಮದೇ ಯೂಟ್ಯೂಬ್ ಒಂದು ವಿಡಿಯೋ ಬಂತು. ಆ ವಿಡಿಯೋಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದೆ. ಆ ಟೈಮ್ನಲ್ಲಿ ನಾನು 100% ನಾನೇ ಹೇಳಿದ್ದು. ಯಾಕಂದರೆ ಕಾನೂನಲ್ಲಿ ದೊಣ್ಣೆ ಹಿಡ್ಕೊಂಡು ಹೋಗೋದು ಅಪರಾಧ. ದೊಣ್ಣೆ ಒಂದು ಎಲ್ಲ ಹಿಡ್ಕೊಂಡು ಹೋಗ್ತಾನೆ ಅದು ಬೇರೆ, ಬಟ್ ಇಲ್ಲ ಯಾವಾಗಲೂ ನೋಡ್ರಿ ಈಗ ದೊಣ್ಣೆಗೆ ಅಂತ ಆಯುಧದಾಗ ಕನ್ಸಿಡರ್ ಮಾಡ್ತಾರೆ. ಅಂತ ಆಯುಧಗಳು ಹಿಡ್ಕೊಂಡು ನೀವು ಅಂಥ ದೊಣ್ಣೆಗಳು ಹಿಡ್ಕೊಂಡು 100 ಜನ ನೀವು ಪಥಸಂಚಲನ ಮಾಡ್ತೀರಿ ಅಂದರೆ ಜನರಲ್ಲಿ ಏನು ಭಯ ಹುಟ್ಟೋದಲ್ಲ, ಆ ಭಯ ಹುಟ್ಲಕ್ಕೆ ಬಿಟ್ಟು ಅಂತ ಈ ಪೊಲೀಸರು ಯಾವ ಇದರಲ್ಲಿ ಅದಾರ, ಅವ್ರ ಮೇಲೆ ಸೋಮೋಟ ಕೇಸ್ ಮಾಡ್ಬೇಕಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಒಬ್ಬ ಯಾವುದೋ ಹಳ್ಳಿಯಲ್ಲಿ ಒಂದು ಜಗಳ ಆಡತ್ತಾಗ ಒಂದು ಕೋಲ್ ಹಿಡ್ಕೊಂಡು ಹೋದ್ರೆ ಅವನಿಗೆ ನೀವು ಆಯುಧ ಯೂಸ್ ಮಾಡಿರ ಅಂತ ಅರೆಸ್ಟ್ ಮಾಡ್ತೀರಿ. ಯಾಕೆ ಇವ್ರಿಗೆ ಅರೆಸ್ಟ್ ಮಾಡಲಿಲ್ಲ ನೀವು? ನಾನೊಂದು ಆಯುಧಗಳು ಹಿಡ್ಕೊಂಡು ಹೋಗೋದು ಅಂದ್ರೆ ಲಾಠಿ ಹಿಡ್ಕೊಂಡು ಹೋಗೋದು ಅಂದ್ರೆ ಒಂದು ಯಾಕೆ ಲಾಠಿ ಹಿಡ್ಕೋಬೇಕು ನೀವು? ಒಂದು ಹೂವು ಹಿಡ್ಕೊಂಡು ಹೋಗ್ರಿ. ದೇಶ ಪ್ರೇಮ ಮಾಡ್ಬೇಕಲ್ಲ, ದೇಶದ ಜನರಿಗೆ ಪ್ರೇಮದ ಸಂದೇಶ ಕೊಡ್ಬೇಕಂತಿರಲ್ಲ, ಆದರೆ ಒಂದು ಹೂವು ಹಿಡ್ಕೊಂಡು ಹೋಗೋದು, ಒಂದು ಏನು ಬೇರೆ ಯಾವುದೋ ಇದು ಮಾಡ್ಬೇಕಾಗಿತ್ತು. ನೀವೆಲ್ಲ ಕೋಲ್ ಹಿಡ್ಕೊಂಡು ಹೋಗೋದು, ಬಂದೂಕ ಹಿಡ್ಕೊಂಡು ಹೋಗೋದು, ಇದು ಸಂಸ್ಕಾರ ನಿಮ್ದು? ಭಾರತ ಸಂಸ್ಕಾರ ಇದು? ಆ ಸಂದೇಶ ಏನು? ಈ ರೀತಿ ನಮ್ಮ ಹತ್ರ ನಾವು ಆಯುಧಗಳು ಹಿಡ್ಕೊಂಡು ಬರ್ತೀವಿ, ನಾವು ಇದಕ್ಕೆ ನಮ್ಮ ಇದು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನಾವು ಮುಂದೆ ಹೋರಾಟಕ್ಕೆ ಸಿದ್ಧಿರ್ತೀವಿ ಅನ್ನೋ ಒಂದು ಭಾವನೆ ಮೂಡಿಸ್ತಾ ಇದ್ದಾರೆ. ಅದಕ್ಕೆ ಹೆದರಿ ಕೆಲವು ಜನ ಸಪೋರ್ಟ್ದಲ್ಲಿ ನಿಂದಿರ್ತಾ ಇದ್ದಾರೆ. ಯಾರು ಕೂಡ ಅವರಿಗೆ ಯಾವ ದೇಶಕ್ಕಾಗಿ ಹೋರಾಡಿಲ್ಲ, ದೇಶದ ಯಾವ್ದು ಚಳವಳಿ ಭಾಗವಹಿಸಿಲ್ಲ ಅನ್ನೋದು ಎಲ್ಲರಲ್ಲಿ ಹೇಳಿದೆ. ಬಟ್ ಈ ಹೆದರಿಕೆಯಿಂದ ಕೆಲವರು ಅಧಿಕಾರ ಒಂದು ಮೋಹದಿಂದ, ಬಿಜೆಪಿಯಲ್ಲಿ ಇರೋ ನಾಯಕರಿಗೂ ಅವ್ರು ತಮ್ಮ ಅಧಿಕಾರ ಮೋಹದಿಂದ ಈ ಕೆಲಸ ಮಾಡ್ತಾ ಇದ್ದಾರೆ, ವಿನಾ ಬೇರೆ ಏನಿಲ್ಲ. आदाब, जय भीम। कल यानी 17 अक्टूबर को ठीक 11 बजे अंबेडकर सर्कल पर की ताईद में एक प्रोटेस्ट मुनक्कद किया गया है। मैं बीदर के तमाम अवाम जो हमारे देश के दस्तूर पे पूरा यकीन रखती है, यहाँ के कानून पे यकीन रखते हैं और डेमोक्रेसी और सेकुलरिज्म पे यकीन रखते हैं, उन तमाम लोगों से गुजारिश करता हूँ कि इस प्रोटेस्ट में जो उनके ताईद में रखा गया है में शिरकत करें। हमारा देश एक सेकुलर और डेमोक्रेटिक देश है। यहाँ पे सबके लिए एक ही कानून है। अगरचे हमारे देश में पार्क में मुसलमानों को नमाज पढ़ने की इजाज़त नहीं है, तो दूसरे लोगों को भी पार्क में या गवर्नमेंट प्लेसेस पे अपनी रिलीजियस एक्टिविटीज़ करने की इजाज़त नहीं मिलनी चाहिए, या क्योंकि कानून सबके लिए एक होना चाहिए। मगर यही बात प्रियंक खरगे साहब CM से लेटर लिख के कहे हैं कि RSS के जो भी गतिविधियां हैं
गतिविधियां हैं, हम गवर्नमेंट प्लेसेस पे, पार्क्स में, स्कूल्स में, गवर्नमेंट स्कूल्स में, गार्डन्स में वगैरह नहीं करना चाहिए, बगैर परमिशन के नहीं करना चाहिए। ये पूछना बिल्कुल सही है, हम उनके साथ हैं, चूंकि कानून सबके लिए एक है, लिहाजा आरएसएस को उस कानून से मुस्तस्ना या उनको उस कानून से उनको छूट नहीं मिलना चाहिए, वरना इस देश के कानून पर लोगों का यकीन कम हो जाएगा। हमारा पूरा यकीन है इस देश के कानून पर, इसके संविधान पर के अगरचे किसी मुसलमान को पार्क में नमाज नहीं पढ़ने की इजाजत नहीं है, तो दूसरों को भी एक्टिविटीज करने की इजाजत नहीं है। सर ये नारे भी लगाते हैं। ನಮೋ ಬುದ್ಧಾಯ ಶರಣು ಶರಣಾರ್ಥಿ ಜೈ ಭೀಮ್. ನಾಳೆ ಬೆಳಗ್ಗೆ ಅಂದ್ರೆ ದಿನಾಂಕ 17/10/2025 ಮುಂಜಾನೆ 11 ಗಂಟೆಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ ಬೀದರ್ನಲ್ಲಿ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಬೆಂಬಲವಾಗಿ ನಿಲ್ಲಕ್ಕೆ ಏನು ಅವರು RSS ಬಗ್ಗೆ ಮುಖ್ಯಮಂತ್ರಿ ಸಾಹೇಬ್ರಿಗೆ ಒಂದು ಪತ್ರ ಬರೆದಿದ್ರು. ಅದನ್ನ ಬಹಳ ತಪ್ಪಾಗಿ ಅವ್ರು ಇಡೀ ದೇಶ ತುಂಬಾ ಏನಂತ ಹೇಳಿಸಿದ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು RSS ಬ್ಯಾನ್ ಮಾಡಂದಿದ್ದಾರೆ ಅಂತ. ಅದ್ರಾಗ ಸ್ಪಷ್ಟವಾಗಿ ಏನಂತ ಬರೆದಿದ್ದಾರೆ ಅಂದ್ರೆ, ಸರ್ಕಾರದ ಅನುಮತಿ ಪಡೆಯದೆ RSS ಕಾರ್ಯಕ್ರಮಗಳು ಚಟುವಟಿಕೆಗಳು ಸರ್ಕಾರಿ ಜಾಗಗಳಲ್ಲಿ ಸ್ಥಳಗಳಲ್ಲಿ ಮುಜರಾಯಿ ಇಲಾಖೆ ಪ್ಲೇಸ್ ಅಲ್ಲಿ ಮಾಡಬಾರ್ದು ಅನ್ನೋ ಭಾವನೆ ಇಟ್ಕೊಂಡು ಬರ್ತಿದ್ದಾರೆ. ಇವತ್ತೊಂದು RSS ದವ್ರು ಏನಾದ್ರು ಆ ಕೆಲಸ ಮಾಡಿದ್ರೆ ನಾಳೆ ಇನ್ನೊಂದು ಅನ್ಯ ಧರ್ಮದವರು, ಅನ್ಯ ಜಾತಿಯವರು ಕೂಡ ಈ ತರ ಚಟುವಟಿಕೆಗಳು ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಅವ್ರು ತುಂಬಾ ಉತ್ತಮ ಆಲೋಚನೆ ಇಟ್ಕೊಂಡು ಬರ್ತಿದ್ದಾರೆ. ಆದ್ರೆ ಅವ್ರ ಬಗ್ಗೆ ಬಹಳ ತಪ್ಪಾಗಿ ಒಂದು ಸಂದೇಶವನ್ನ ಹರಡಿಸಿ ಅವ್ರಿಗೆ ಎಷ್ಟು ಹೊಲಸು ನಿಂದ ಬೈತಾ ಅಂದ್ರೆ, ಅವ್ರ ಹೆಂಡತಿ, ತಾಯಿ, ಅಕ್ಕ ತಂಗಿಯರ ಬಗ್ಗೆ ಬಹಳ ಹೊಲಸಾಗಿ ಮಾತಾಡ್ತಾ ಇದ್ರೆ. ಅವ್ರ ಸಂಸ್ಕೃತಿನೇ ತೋರಿಸ್ಕೊಡ್ತದೆ ಅವ್ರ ಸಂಸ್ಕೃತಿ ಎಂತದ ಅನ್ನೋದ್ರ ಬಗ್ಗೆ. ನಾವು ಬುದ್ಧರ ಶಾಂತಿ ಪ್ರಿಯರು, ಬಸವಣ್ಣರ ಕಾಯಕ ಯೋಗಿಗಳ ಒಂದು ಅನುಯಾಯಿಗಳಾಗಿರೋದ್ರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾತೀಯತೆ, ಬಂಧುತ್ವ, ಸಮಾನತೆ ಒಂದು ಸಂದೇಶವನ್ನ ಒಪ್ಪುವರು. ನಾಳೆ ಎಲ್ಲಾ ಜಾತಿ ಧರ್ಮದವರು ಎಲ್ಲಾ ಪಕ್ಷ ಭೇದ ಮರೆತು ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಬೆಂಬಲ ಕೊಡ್ಬೇಕಾಗಿದೆ. ಒಬ್ಬ ಕ್ಯಾಬಿನೆಟ್ ಮಂತ್ರಿ ಸಾಹೇಬ್ರಿಗೆ ಅಷ್ಟು ಹೊಲಸಾಗಿ ಬೈತಾರಂದ್ರೆ ನಮ್ಮಂತ ಸಾಮಾನ್ಯ ಜನರ ಪಾಡ್ ಏನು ಅನ್ನೋದ್ರ ಬಗ್ಗೆ ನಾವು ಅವ್ರಿಗೆ ಧ್ವನಿಯಾಗಿ ನಿಲ್ಲೇಬೇಕಾಗಿದೆ. ಇದರ ಮಹಿಳೆಯರು ಜಾಸ್ತಿ ಬರಬೇಕು. ಯಾಕಂದ್ರೆ ಮನುಸ್ಮೃತಿ ಮಹಿಳೆಯರಿಗೆ ಮೊಳಕಲ್ ಕೆಳಗೆ ಬುದ್ಧಿ ಅಂತ ಹೇಳ್ತಿದ್ರು. ಅದ್ರ ಸಂವಿಧಾನ ಏನ್ ಮಾಡ್ತು, ಇವತ್ತು ನಿಮ್ಗೆ ಒಂದು ರಾಷ್ಟ್ರಪತಿ ಆಗ್ಲಿಕ್ಕೆ ಕೂಡ, ಪ್ರಧಾನಮಂತ್ರಿ ಆಗ್ಲಿಕ್ಕೆ ಕೂಡ ಅವಕಾಶ ನಮಗೆ ಸಂವಿಧಾನ ಕೊಟ್ಟಿದೆ. ಇವತ್ತು ಪತ್ರಕರ್ತರಾಗಿರ್ಬೋದು, ವಕೀಲರಾಗಿರ್ಬೋದು, ನ್ಯಾಯಾಧೀಶರಾಗಿರ್ಬೋದು, ಇವಷ್ಟೆಲ್ಲರೂ ಒಂದು ಉನ್ನತ ಸ್ಥಾನಕ್ಕೆ ಗಂಡಸರ ಬರಾಬರಿಯಾಗಿ ಬರ್ಬೇಕು ಅವಕಾಶ ಕೊಟ್ಟಿದ್ದು ಸಂವಿಧಾನ. ಹಂಗಾಗಿ ಎಲ್ಲಾ ಜಾತಿ ಧರ್ಮದವರು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ, ಎಲ್ಲ ವಿದ್ಯಾರ್ಥಿಗಳು, ಯುವಕರು, ಸಾಹಿತಿಗಳು, ಚಿಂತಕರು ಹೆಚ್ಚು ಸಂಖ್ಯೆಯಲ್ಲಿ ನಾಳೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಜೊತೆ ನಾವು ನಿಲ್ಬೇಕಾಗಿದೆ. ನಮ್ ಧರ್ಮ, ನಮ್ ಜಾತಿ, ನಮ್ ಪಕ್ಷ ಯಾವುದೇ ಇರ್ಲಿ, ಮಾನವತೆಗೆ ನಾವು ಸಪೋರ್ಟ್ ಕೊಡ್ಬೇಕಾಗಿದೆ. ಹಾಗಾಗಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೀರಿ ಅಂತ ಹೇಳಿ ನಾವು ನಂಬಿ ನಾನು ಮನವಿ ಮಾಡ್ಕೊತೀನಿ. ಮಹೇಶ್ ಗೋರ್ನಾಳ್ಕರ್, ಬೀದರ್. ಥ್ಯಾಂಕ್ ಯು ಸೋ ಮಚ್. ಸ್ಪಷ್ಟವಾಗಿ ನಮ್ದೇನಿದೆ ಅಂದ್ರೆ, ಅವರು 1925 RSS ಸ್ಥಾಪನೆ ಆಗಿದೆ. ಅವಾಗ ಬಾಬಾ ಸಾಹೇಬ್ರ ಸಂವಿಧಾನ 1949ಕ್ಕೆ ಅಂಗೀಕಾರ ಆಯ್ತು. 1950 ಅದು ಜಾರಿಗೆ ಬಂತು. ಅವ್ರು ಏನ್ ಮಾಡ್ಬೇಕಾಗಿತ್ತು ಅಂದ್ರೆ, ಸಂವಿಧಾನಕ್ಕೆ ಮತ್ತೆ ಈ ದೇಶಕ್ಕೆ ಗೌರವ ಕೊಡ್ತಾರಂದ್ರೆ ಅವ್ರು ಫಸ್ಟ್ ಅದು ಒಂದು ಸಂಘವನ್ನ, ಸಂಸ್ಥೆಯನ್ನ ನೋಂದಣಿ ಮಾಡಬೇಕು. ಅಂದ್ರೆ ಈ ದೇಶದಲ್ಲಿ ಸಂವಿಧಾನಕ್ಕೆ ನೀವು ಗೌರವ ಕೊಡ್ತೀರಂದ್ರೆ ಸಂಸ್ಥೆಯನ್ನ ನೋಂದಣಿ ಮಾಡಬೇಕು. ಯಾವಾಗ ಸಂಸ್ಥೆ ನೋಂದಣಿ ಆಗ್ತದೆ ಅಂದ್ರೆ ಅದಕ್ಕೆ ಒಂದು ಅಡಿಟ್ ಇರ್ತದೆ, ಬಯಲಾಜ್ ಇರ್ತದೆ, ರಿನಿವಲ್ ಇರ್ತದೆ, ಅದು ಮಾಡ್ಲೇಬೇಕು. ಒಂದ್ ವೇಳೆ ಅದು ಮಾಡ್ತೀರಿ, ಅದು ಮಾಡಲ್ಲ ಅಂದ್ಮೇಲೆ ನೀವು ಸಂವಿಧಾನ ವಿರೋಧಿಗಳು, ದೇಶ ವಿರೋಧಿಗಳು ಇರ್ತೀರಿ. ಅವರು ಅಲ್ಲಿ ಏನಾದ್ರು ಸಂವಿಧಾನ ವಿರುದ್ಧ ಚಟುವಟಿಕೆ ಮಾಡ್ತಿರ್ಬೋದು, ಅದಕ್ಕೆ ಅವಕಾಶ ಕೊಡಲ್ಲ. ಅದು ಸರಸ್ವತಿ ಶಾಲೆ ಬಗ್ಗೆ ತಾವು ಕೇಳಿದ್ರಿ, ಅದು ಅವರೊಂದು ಸಂಸ್ಥೆನೇ ಇದೆ, ಅವ್ರ ಸಂಘನೇ ಅಲ್ಲೇ, ಅದು ಬೀದರ್ನಲ್ಲಿ ಅವ್ರದ್ದೊಂದು ಪವರ್ ಸೆಂಟರ್ ಇದೆ, ಅದು ಅಲ್ಲಿ ಮಾಡ್ತಾರೆ, ಮಾಡ್ಲಿ. ಬಟ್ ಅದು ನೀವು ಹೇಳ್ತಿರೋದು ಹಾಸ್ಟೆಲ್ ಇತ್ತದು ಕಮಠಾಣದಲ್ಲಿ, ಮುರಾರ್ಜಿ ವಸತಿಯುತ ಶಾಲೆ. ಆ ಶಾಲೆ ಮೇಲೆ ಕೂಡ ನಾವು ಸಂಘಟನೆ, ದಲಿತ ಪರ ಸಂಘಟನೆ, ಸಂವಿಧಾನ ಪ್ರೇಮಿಗಳು ಬಹಳ ಜನ ಹೋಗಿ ಅದಕ್ಕೆ ವಿರೋಧ ಮಾಡಿದ್ವಿ. ಅದ್ರ ಬಾದ್ ಅವರು ಕ್ಷಮೆ ಕೇಳಿದ್ರು, ಅದು ಅಲ್ಲಿಗೆ ಮುಗ್ದಿದೆ. ಇನ್ನು ಮುಂದೆ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಅದೇ ಆಲೋಚನೆ ಇದೆ. ಇವತ್ತು RSS ಅವರು ಅನುಮತಿ ಇಲ್ಲದೆ ಕಾರ್ಯಕ್ರಮ ಮಾಡಿದಾಗ, ಚಟುವಟಿಕೆ ಮಾಡಿದಾಗ, ನಾಳೆ ಮತ್ತೊಬ್ರು ಮಾಡ್ತಾರಂತ ಅಂತಾರ. ಆ ತರ ಪರ್ಮಿಷನ್ ತಗೊಂಡ್ ಮಾಡ್ರಿ. ಒಂದ್ ವೇಳೆ ಸರ್ಕಾರ ನಿಮ್ಗೆ ಒಂದು ಕಂಡೀಷನ್ಸ್ ಎಲ್ಲ ಹಾಕೊಂಡು ಅವಕಾಶ ಕೊಟ್ರೆ ಮಾಡ್ರಿ, ನಮ್ದೇನ್ ತೊಂದ್ರೆ ಇಲ್ಲ.